ಹಾಫ್ ಸ್ಕ್ವಾಟ್ಸ್ ಅಲ್ಲಿ ಕುತ್ಕೊಂಡು ಇಲ್ಲ ಸರ್ ಇಲ್ಲಿ ತೋರಿಸ್ತೀನಿ. ಫುಲ್ ನಿಂತ್ಕೊಳ್ಳಿ. ಎಸ್ ಮುಂಚೆ ಈ ತರ ಮಾಡಕ್ ಆಗ್ತಿತ್ತಾ? ಇಲ್ಲ ಸರ್ ಆಗ್ತಿದ್ದಿಲ್ಲ. ಮುಂಚೆ ಈ ತರ ಮಾಡಕ್ ಆಗ್ತಿತ್ತು. ಡೈಪರ್ ಆಗ್ತಿತ್ತು ಸರ್, ವಾಶ್ರೂಮ್ ಏನಿದೆ ಡೈಪರ್ ಹಾಕೊಂತಿದ್ದೆ ನಾನು. ಹಾ ಹಾ ಹಾ. ನನಗೆ ಆಕ್ಟಿವ್ ಅನಿಸ್ತಾ ಇದ್ದೀನಿ ಸರ್ ನಾನು. ಹೌದಾ? ಓಕೆ. ಸ್ವಲ್ಪ ಮನಸ್ಸಿಗೆ ಖುಷಿ ಇದೆ. ಸೊಂಟ ನೋವು ಮತ್ತೆ ಮಂಡಿ ನೋವು ಎರಡಕ್ಕೂ ಅದು ರಾಮಬಾಣ ಇದ್ದಂಗೆ. ನಾನು ನಿಮ್ಮ ಮೇಲೆ ನಂಬಿಕೆ ಬಂತು ಸರ್. ಅದು ಇನ್ನು ವಿಡಿಯೋಗಳು ನೋಡೋಕ್ಕಿಂತ ನಿಮ್ಮ ಮೇಲೆ ನಂಬಿಕೆ ಬಂತು. ಓಕೆ ಓಕೆ ಓಕೆ. ಹೌದಾ? ಅವರೇ ಫಸ್ಟ್ ವಿಶ್ ಮಾಡಿದ್ರು ಸರ್. ನಾನು ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಅವರೇ ವಿಶ್ ಮಾಡಿದ್ರು. ಅದು ಖುಷಿ ಅನ್ನಿಸ್ತು ನನಗೆ. interaction sorry Correct. patient ಸ್ನೇಹಿತರೆ, ನಮ್ಮ ಜೊತೆ ಪೂರ್ಣಿಮಾ ಪಾಟೀಲ್ ಮೇಡಮ್ ಅಂತ ಇದ್ದಾರೆ. 55 ವರ್ಷ. ಅವರಿಗೆ ಸದ್ದಿವಾತ ಬಂದು 7 ವರ್ಷ ಆಯಿತು. ಆಲ್ಮೋಸ್ಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ವೀಲ್ ಚೇರಲ್ಲೇ ಬರ್ತಾ ಇದ್ರು ಅವರು. ಇವಾಗ ವೀಲ್ ಚೇರಲ್ಲಿ ಇಲ್ದಂಗೆ ಆರಾಮಾಗಿ ನಡೀತಾ ಇದ್ದಾರೆ. ಬಟ್ ಅವ್ರಿಗೆ ಸಂಧಿವಾತ ಪ್ಲಸ್ ಮುಖ್ಯವಾಗಿ ಲೆಡ್ ಕಂಟೆಂಟ್ ಜಾಸ್ತಿ ಇತ್ತು. ಭಾರಲೋಹ ಅನ್ನೋದು ಅಥವಾ ಟಾಕ್ಸಿಕ್ ಹೆವಿ ಮೆಟಲ್ ಅದು. ಸೊ ಅದು ಬಾಡಿನಲ್ಲಿ ಜಾಸ್ತಿ ಇರುವಾಗ ಕರಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಅಲ್ಲಿಂದನೇ ಕೂಡ ಅವ್ರಿಗೆ ಲೀಕಿ ಗಟ್ ಸಿಂಡ್ರೋಮ್ ಆಗಿ ಅಲ್ಲಿಂದ ಅವ್ರಿಗೆ ಆಟೋಮ್ಯೂನ್ ಕಂಡೀಷನ್ ಉಟ್ಕೊಂಡಿತ್ತು. ಗಟ್ ಜಾಯಿಂಟ್ ಆಕ್ಸೆಸ್ ಹಾಳಾಗ್ಬಿಟ್ಟು. ಸೊ ಅವರು ಇಲ್ಲಿಗೆ ಬಂದ್ಮೇಲೆ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಯಿತು, ಏನು ಪಥ್ಯ ಮಾಡಿದ್ರು ಅಂತ ಕೇಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನೀವು ಏನೇನು ಇಲ್ಲಿಗೆ ನಿಮ್ಗೆ ಎಷ್ಟು ವರ್ಷದಿಂದ ಸಮಸ್ಯೆ ಇದು? 6-7 ವರ್ಷದಿಂದ ಆಯ್ತು ಸರ್. 6-7 ವರ್ಷದಿಂದನಾ? ಯಾವ ಲೆವೆಲ್ಗೆ ಹೋಗಿತ್ತು ಬರ್ತಾ ಬರ್ತಾ? ನಾನು ಬಿದ್ಮೇಲೆ ನಡಿಲಿಕ್ಕೆ ಆಗ್ತಿದ್ದೆ. ಫಸ್ಟ್ ನಡೀತಿದ್ದೆ, ಒಂದು ಸಿಂಗಲ್ ಕಾಲ್ ಮೇಲೆ ಬಲ ಇಟ್ಕೊಂಡು ನಡೀತಿದ್ದೆ. ಈ ಕಾಲೊಂದು ಬೆಂಡ್ ಇತ್ತು. ಯಾವಾಗ ಬಿದ್ದಿದ್ದು ನೀವು? 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ನೀವು ಬನ್ನಿ. 1.5 ವರ್ಷ ಆಯ್ತಾ? ಬಿದ್ಮೇಲಿಂದ ನಿಮಗೆ ನಡೆಯಕ್ಕೆ ಬರ್ತಾ ಇರಲಿಲ್ಲ. ಓಕೆ. ಆಮೇಲೆ ಅದು ಏನೇನೆಲ್ಲ ಅಪ್ರೋಚ್ ಮಾಡಿದ್ರು ಮತ್ತೆ ವಾಸಿ ಮಾಡ್ಕೊಳಕ್ಕೆ? ಆರ್ಥೋಪೆಡಿಕ್ ಹತ್ರ ಹೋದ್ವಿ. ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿದ್ದೆ ಸರ್. ಅವ್ರು ಕಾಲ್ ಮುರಿದಕ್ಕೆ ಹೋಗಿದ್ದೆ ನಾನು. ಓಕೆ ಓಕೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಿಮ್ದು ನೋಡಿದ್ವಿ ಸರ್. ನಿಮ್ದು ನೋಡಿದ್ಮೇಲೆ ಡಿಸೈಡ್ ಮಾಡಿ ಇಲ್ಲಿ ಒಂದ್ಸರಿ ವಿಸಿಟ್ ಕೊಡೋಣ ಅಂತ ಬಂದ್ವಿ. ನಾನು ಫಸ್ಟು ಮರ್ಮ ಚಿಕಿತ್ಸೆ ಹೋಗಿದ್ದೀನಿ, ಆಯುರ್ವೇದಿಕ್ ಹೋಗಿದ್ದೀನಿ ಸರ್. ಫಸ್ಟೆಲ್ಲ ಆಯುರ್ವೇದಿಕ್ಕೆ ತೊಗೊತಾ ಇದ್ದಿದ್ದು ನಾನು. ಮರ್ಮ ಚಿಕಿತ್ಸೆ ಹೋಗಿದ್ದೆ, ಅದು ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ಬಿದ್ಮೇಲೆ ಮಾತ್ರ ನಡೀಲಿಕ್ಕೆ ಜಾಸ್ತಿ ಆಯ್ತು. ವೀಲ್ ಚೇರ್ ನಿಮ್ಗೆ ಯಾವಾಗಿಂದ ಬಿದ್ಮೇಲೆ ಬಂತಲ್ವಾ? ಎಷ್ಟು ದಿನ ಅವ್ರಿಗೆ ವೀಲ್ ಚೇರ್ ಆಗುತ್ತೆ? ವೀಲ್ ಚೇರ್ ಇಲ್ಲಿ ಹಾಸ್ಪಿಟಲ್ ಅಷ್ಟೇ ಸರ್. ಅಲ್ಲಿ ಮನೆಯಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ನಡೀತಾ ಇದ್ದೆ ನಾನು. ವಾಕ್ ಇಟ್ಕೊಂಡು ನೀವು ಹೊರಗಡೆ ಬರ್ಬೇಕಂದ್ರೆ ವೀಲ್ ಚೇರ್ ಅಲ್ಲಿ ಇವತ್ತು ಇಲ್ಲಿ ಹಾಸ್ಪಿಟಲ್ ಅದಕ್ಕೋಸ್ಕರ ವೀಲ್ ಚೇರ್ ಯೂಸ್ ಮಾಡ್ತೀವಿ. ಓಕೆ. ಸೊ ನೀವು ಪಥ್ಯದಲ್ಲಿ ಏನೇನು ಮಾಡಿದ್ರಿ? ಪಥ್ಯದಲ್ಲಿ ಗೋಧಿ, ಮೈದಾ, ಸಕ್ಕರೆ ಬಿಟ್ಟಿದೆ ಸರ್. ಮುಂಚೆ ಯೂಸ್ ಮಾಡ್ತಾ ಇದ್ರು ಅವನು? ಸ್ವಲ್ಪ ಬಹಳ ಕಡಿಮೆ ಸರ್. ಬಟ್ ಯೂಸ್ ಮಾಡ್ತಾ ಇದ್ರಿ? ಕಂಪೇರ್ ಇಷ್ಟಾದ್ರೂ ಮಾಡ್ತಾ ಇದ್ವಿ. ಓಕೆ. ಕಾಫಿ ಟೀ ಎಲ್ಲ ತಗೊಂತಾ ಇದ್ರಾ? ಟೀ, ಗ್ರೀನ್ ಟೀ ಕುಡಿತಾ ಇದ್ದೆ ಅಷ್ಟೇ. ಒಂದೊತ್ತು ಅಷ್ಟೇ, ರೆಗ್ಯುಲರ್ ಇಲ್ಲ ಟೀ. ಇವಾಗ ಇವ್ರದ್ದು ಮುಂಚೆಗಿರೋ ಕಂಡೀಷನ್ ಇವಾಗ ಕಂಡೀಷನ್ ಹೆಂಗೆ ಇಂಪ್ರೂವ್ಮೆಂಟ್ ಆಯ್ತು ಸರ್? ನನಗೆ ಸರ್ ಡ್ರಾಸ್ಟಿಕ್ ಸಿಕ್ಕಾಪಟ್ಟೆ ಅನಿಸ್ತಾ ಇದೆ. ಮುಂಚೆ ಭಾಳ ಕಷ್ಟಪಡ್ತಿದ್ರು. ಈಗ ಪರವಾಗಿಲ್ಲ. ಏನೇನು ಕಷ್ಟಪಡ್ತಾ ಇದ್ರು? ಸೊ ಒಳ್ಳೆ ತೊಂದರೆ ಆಗ್ತಿತ್ತು ನನಗೆ. ಬಾತ್ರೂಮ್ ಪರ್ಸನಲ್ ಎಲ್ಲ ಭಾಳ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಅವ್ರಿಗೆ ಒಬ್ರು ಅಸಿಸ್ಟೆಂಟ್ ಇರ್ಲೇಬೇಕು. 24 ಅವರ್ಸ್ ಒಬ್ರು ಯಾರು ಇರ್ಲೇಬೇಕು. ವಾಶ್ರೂಮ್ ನೈಟ್ ಅಲ್ಲಿ ವಾಶ್ರೂಮ್ ಹೋಗ್ಬೇಕಂದ್ರೆ ಒಬ್ರು ಬೇಕಾಗಿತ್ತು. ಡೈಪರ್ ಆಗ್ತಿತ್ತು ಸರ್. ವಾಶ್ರೂಮ್ ಏನಿದೆ ಡೈಪರ್ ಹಾಕೊಂತಿದ್ದೆ ನಾನು. ಇವಾಗ ಡೈಪರ್ ಬಿಟ್ಟಿದ್ರಮ್ಮ? ಇಲ್ಲ ಸರ್, ಇಲ್ಲ ಬಿಟ್ಬಿಡಿ. ನೀವು ವಾಶ್ರೂಮ್ ಹೋಗ್ತಿರಲ್ಲ? ಅಲ್ಲ, ಬೆಳಗ್ಗೆ ಎಲ್ಲ ಇಲ್ಲ, ರಾತ್ರಿ ಹಾಕೊಂತೀನಿ ಸರ್. ಏನು ಬೇಕಾಗಲ್ಲ, ಬಿಟ್ಬಿಡಿ. ಅವ್ರ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಗೊತ್ತಾ, ನೈಟಲ್ಲಿ 6 ಗಂಟೆ ಆದ್ಮೇಲೆ ನೀರ್ ಪ್ರಮಾಣ ನೀರಿನ ಇಂಟೇಕ್ ಕಮ್ಮಿ ಮಾಡಿ. ಯಾಕಂದ್ರೆ ಸೂರ್ಯ ಮುಳುಗಿದ ಮೇಲೆ ಬಾಡಿಗೆ ನೀರಿನ ಅವಶ್ಯಕತೆ ಅಷ್ಟು ಬರಲ್ಲ. ಏನೇ 3 ಲೀಟರ್ 2 ಲೀಟರ್ ಏನ್ ನೀರು ಕುಡಿಯೋಕೆ ಅಂತ ಇರುತ್ತೋ ಟಾರ್ಗೆಟ್, ಅದನ್ನ ನೀವು ಡೇ ಟೈಮಲ್ಲೇ ಕುಡ್ಕೊಳ್ಳಿ. ಗಂಟೆಗೆ ಒಂದು 200-250 ml ಆ ಥರ ನೀವು ತಗೊಂಡ್ರು ಸಾಯಂಕಾಲ ಒಂದು 10 ಅವರಲ್ಲಿ ಒಂದು 2.5-3 ಲೀಟರ್ ಆಗುತ್ತೆ ಮಜ್ಜಿಗೆ ನೀರು ಅದೆಲ್ಲ ಸೇರಿ. ಸೊ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನೀರು ಇಂಟೇಕ್ ಕಮ್ಮಿ ಮಾಡಿದ್ವಿ. ಒಂದು ಅರಿತಕ್ಕಿ ಪೌಡ್ರ್ ಒಂದು ಮಜ್ಜಿಗೆ ತಗೊಳಕ್ ಹೇಳಿದ್ವಿ. ಒಂದು ಸ್ವಲ್ಪ ಒಂದು 50 ml 60 ml ಮಜ್ಜಿಗೆನಲ್ಲಿ 1 ಚಮಚ 1.5 ಚಮಚ ಹಾಕೊಂಡ್ಬಿಟ್ಟು ತಗೊಂಡ್ರೆ ಸಾಕು. ಅವ್ನು ಮಾತ್ರೆ ಎಲ್ಲ ನುಂಗಕ್ಕೆ 1 ಲೋಟ ನೀರಾದ್ರೂ ಸಾಕಾಗುತ್ತೆ. ಅಷ್ಟು ಮಾಡ್ಬಿಟ್ರೆ ಒಂದು 7-7 ವರ್ಷಕ್ಕೆ ಊಟ ಎಲ್ಲ ಮುಗಿಸಿ ಮಾತ್ರೆ ಎಲ್ಲ ತಗೊಂಡ್ಬಿಟ್ಟು ಅರಿತಕ್ಕೆ ಕುಡಿದ್ಬಿಟ್ರೆ ನೀವು 9-9 ವರ್ಷಕ್ಕೆ ಯೂರಿನ್ ಪಾಸ್ ಆಗ್ಬಿಡ್ತೀರ. ಆಮೇಲಿಂದ ನೀವು ನಿಮ್ಗೆ ಇನ್ ಕೇಸ್ ಮಿಡ್ ನೈಟ್ ಅಲ್ಲಿ ಹೋಗ್ಬೇಕಂತ ಅನ್ಸಿದ್ರು ಕೂಡ ಅದು 1 ಸರಿ ಇಲ್ಲ 2 ಸರಿ ಎದ್ಬಿಟ್ಟು ಹೋಗ್ಬಿಟ್ಟು ಬನ್ನಿ. ಆಮೇಲೆ ಡೈಪರ್ನ ಆಗ್ತಕ್ಕಂಥ ಒಂದು ಅಭ್ಯಾಸನ ಸ್ಟಾಪ್ ಮಾಡ್ಬಿಡೋಣ. ಓಕೆ, ಅದು ಅವಶ್ಯಕತೆ ಇಲ್ಲ. ಹೆಲ್ತಿ ಹ್ಯಾಬಿಟ್ ಅಲ್ಲ ಅದು. ಮತ್ತೆ ಬೆಳಿಗ್ಗೆ ಹೊತ್ತು ಆಗ್ತಿಲ್ಲ ಅಷ್ಟೇ. ನೈಟ್ ಆದ್ರೂ ಪ್ರಾಬ್ಲಮ್, ಡೇ ಆದ್ರೂ ಪ್ರಾಬ್ಲಮ್. ರೀಇನ್ಫೆಕ್ಷನ್ ಮತ್ತೆ ಅದೆಲ್ಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮತ್ತೆ ಅದು ಡೈಪರ್ ಮೇಲ್ಗಡೆ ತುಂಬಾ ಕೆಮಿಕಲ್ಸ್ ಇರುತ್ತೆ. ನಮ್ಮ ಸ್ಕಿನ್ ಅಟ್ಯಾಚ್ ಆಗಿರುವಾಗ ಸ್ಕಿನ್ ಇಸ್ ಆಲ್ಸೋ ಬ್ರೀತಿಂಗ್ ಮೆಟೀರಿಯಲ್. ಅದು ಇಟ್ ವಿಲ್ ಅಬ್ಸರ್ವ್ ಆಲ್ ದ ಕೆಮಿಕಲ್ಸ್ ಫ್ರಮ್ ದ ಡೈಪರ್. ಹಾಗಾಗಿ ಮಕ್ಕಳಿಗೂ ಕೂಡ ನಾವು ಡೈಪರ್ನ ನಾವು ಸಜೆಸ್ಟ್ ಮಾಡಲ್ಲ. ಅವ್ರಿಗೆ ಇನ್ ಕೇಸ್ ನಾವು ಸಜೆಸ್ಟ್ ಮಾಡಿದ್ರೆ ಕಾಟನ್ ಡೈಪರ್ಸ್. ಈಗ ಬಿದ್ಮೇಲಿಂದ 1 ವರ್ಷ ಹಾಕಿದ್ರೆ ಅಷ್ಟೇ ಸರ್. ಮುಂಚೆ ಹಾಕಂಗಿದ್ರೆ ಕಾಟನ್ ಡೈಪರ್ಸ್ ಬರ್ತವೆ, ಬ್ಯಾಂಬೂ ಮೆಟೀರಿಯಲ್ ಆಗಿರ್ತಕ್ಕಂಥ ಡೈಪರ್, ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಓಕೆ, ಸೊ ಡೈಪರ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇವಾಗ ಆರಾಮಾಗಿ ಓಡಾಡ್ತಿದ್ದೀರಾ ಕಂಪೇರ್ ಟು ಮುಂಚೆ ಕಂಪೇರ್ ಮಾಡಿದ್ರೆ 100ರಲ್ಲಿ ಎಷ್ಟು % ನಿಮ್ಗೆ ಬೆಟರ್ ಅನಿಸ್ತಾ ಇದೆ?
80% ಅನಿಸ್ತಾ ಇದೆ ಸರ್. 80% ಇದು ಸ್ವಲ್ಪ ಬೆಂಡ್ ಇದೆ ಕಾಲು, ಇದೊಂದು ಬೆಂಡ್ ಅದು ಸರಿ ಆಗಬೇಕು, ಸರಿ ಮೆಟ್ಲು ಆಗುತ್ತೆ. ಹತ್ತಕ್ಕೆ ಇಳಿಯಕ್ಕೆ ಒಂಚೂರು. ಸರಿ ಆಯ್ತು. ಮೆಟ್ಲ ಇಳಿಯಕ್ಕೆ ನೀವು ಇವಾಗ ಏನೇನೆಲ್ಲ ಆಕ್ಟಿವಿಟಿ ಮಾಡ್ತಿದ್ದಾರೆ ಸರ್? ಫಿಸಿಕಲ್ ಆಕ್ಟಿವಿಟಿ ಏನೇನು ಮಾಡ್ತಾ ಇದ್ದಾರೆ? ಎಕ್ಸಸೈಸ್ ಆಗಿ ಮುದ್ಗರ ಹಾ. ಆ ಥರದ್ದು ಮಾಡಿದ್ದೀವಿ. ತರ್ಸಿರೋದು ಇದೆ. ಮುದ್ಗಲ್ ತರ್ಸಿದ್ರೆ ಎಷ್ಟು ಕೆಜಿ ತರ್ಸಿದ್ರಿ? 1 kg ಇದೆ ಹೇಳಿ ಸರ್. ಸೂಪರ್, ಸಾಕು. ಎರಡು ಕಡೆನೇ ಮಾಡ್ತೀರಾ? ಈ ಹ್ಮ್ ಕಡೆ ಸರ್. ಎಷ್ಟು ಮಾಡ್ತೀರಿ, ಈ ಕಡೆ ಎಷ್ಟು ಮಾಡ್ತೀರಾ? ಒಂದು 25 ಮಾಡ್ತೀವಿ ಅದನ್ನ ನಾವು ಸರ್. ಸ್ವಲ್ಪ ಮಾಡ್ಕೊಂಡು 50 ಮಾಡಿ. ಯಾಕಂದ್ರೆ ಅದು ಬರೀ ಕೈಗೆ ಅಪ್ಪರ್ ಬಾಡಿಗೆ ಅಷ್ಟೇ ಅಲ್ಲ, ಕಾಲಿಗೆ ಮನೆ ಸ್ವಲ್ಪ ಕೆಲಸನೂ ಎಲ್ಲ ಮಾಡ್ಕೊಂತೀವಿ ಸರ್ ತೇಲ್ಬಾರ್ದು. ನನಗೆ ಈಗ. ಮನೆ ಕೆಲಸ ಎಷ್ಟೇ ಮಾಡಿ, ವ್ಯಾಯಾಮ ಬೇರೆ, ಮನೆ ಕೆಲಸ ಬೇರೆ. ಎಕ್ಸರ್ಸೈಸ್ ಮಾಡೋವಾಗ ನಿಮ್ಮ ಬಾಡಿಗೆ ರೆಸ್ಪಾನ್ಸ್ ಮಾಡೋ ರೀತಿನೇ ಬೇರೆ. ಸೊ ಹಂಗಾಗಿ ಒಂದು 10 ನಿಮಿಷ ಅಲ್ಲ ಇನ್ನೊಂದು 15 ನಿಮಿಷ ಎಕ್ಸ್ಟ್ರಾ ಮಾಡಿ, ಈ ಕಡೆಗೆ ಒಂದು 50 ಮಾಡಿ, ಈ ಕಡೆಗೆ ಒಂದು 50 ಮಾಡಿ. ಓಕೆ, ಆ ಥರ ಮಾಡಿ. ಆಮೇಲೆ ಮಿನಿ ಬೇರೆ ಎಕ್ಸರ್ಸೈಸ್ ಏನು ಮಾಡ್ತೀರಾ? ಆಂಕಲ್ ವೇಟ್ ಹಾಕೊಂಡು ಆಂಕಲ್ ವೇಟ್ ಹಾಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಪೆಟ್ಲಿ. ಅದೇ ಪೆಡ್ಲಲ್ಲಿ ಇದನ್ನೇ ವೇಟ್ ಬಿಡ್ತಾರೆ. ಆಂಕಲ್ ವೇಟ್ ಹಾಕೊಂಡು ಸ್ವಲ್ಪ ವೇಟ್ ಜಗ್ಲಿ ಅಂತ. ಅದು ಬಿಡ್ತೀನಿ, ಅದರಲ್ಲೇ ಪೆಡ್ಲಿಂಗ್ ಆಮೇಲೆ ಮಾಡ್ತೀನಿ ಅದೆಲ್ಲ ಹಾಕೊಂಡ್ಬಿಟ್ಟೆ ಪೆಡ್ಲಿಂಗ್ Peddling ಮಾಡ್ತೀರಾ? ಪೆಡ್ಲಿಂಗ್ ಎಷ್ಟು ಮಾಡ್ತೀರಾ? ಸುಸ್ತು ಅದ್ರಲ್ಲಿ ಅನ್ಸುತ್ತೆ ಎಷ್ಟು ಕೌಂಟ್ ಬರುತ್ತೆ? ಸರ್. ಒಂದು Cycling 7 ಸೈಕ್ಲಿಂಗ್ ಅಲ್ಲಿ ಇದು ಮಾತ್ರ 100 ಮೇಲೆ ಹೋಗ್ತೀನಿ ಸರ್. ಇದು ಹೌದಾ? ಕುತ್ಕೊಳ್ಳೋದು ನಿಂತ್ಕೊಳ್ಳೋದು, ಹಾ. ಬಟ್ ಸೈಕ್ಲಿಂಗ್ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಪರವಾಗಿಲ್ಲ, ಅಷ್ಟೇ ಮಾಡಿ, ತೊಂದ್ರೆ ಇಲ್ಲ. ನಿಮ್ ಮೈನ್ ಹಾಫ್ ಸ್ಕ್ವಾಟ್ಸ್ ಯಾವ ತರ ಮಾಡ್ತೀರಾ ತೋರಿಸ್ತೀರಾ? ಏನು ಹಾಫ್ ಸ್ಕ್ವಾಟ್ಸ್ ಅಲ್ಲಿ ಕುತ್ಕೊಂಡು ಹೇಳೋದು. ಇದೆ ಸರ್, ಇಲ್ಲಿ ತೋರಿಸ್ತೀನಿ. ಫುಲ್ ನಿಂತ್ಕೊಳ್ಳಿ, ಫುಲ್ ನಿಂತ್ಕೊಳ್ಳಿ. ಎಸ್. ಮುಂಚೆ ಈ ತರ ಮಾಡಕ್ ಆಗ್ತಿತ್ತಾ? ಇಲ್ಲ ಸರ್, ಆಗ್ತಿದ್ದಿಲ್ಲ. ಮುಂಚೆ ಈ ತರ ಮಾಡಕ್ ಆಗ್ತಿಲ್ಲ. ಇವಾಗ ಇದನ್ನ ಎಷ್ಟೊಂದು 100 ಮಾಡ್ತೀರಾ ಡೈಲಿ? 100 ಮಾಡ್ತೀನಿ ಸರ್. ಸ್ನೇಹಿತರೆ, ಎಲ್ಲಾ ವಯಸ್ಸಾಗಿರ್ತಕ್ಕಂಥ ಅಜ್ಜಿಯಂದಿರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನೀವು ಯಾವ ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಇದು ಇವಾಗ ಮೇಡಮ್ ತೋರಿಸಿರಲ್ಲ, ಆ ಎಕ್ಸರ್ಸೈಸ್ ಕಂಪಲ್ಸರಿ ಮಾಡಿ. ನಿಮ್ಗೆ ಸೊಂಟ ನೋವು ಮತ್ತೆ ಮಂಡಿ ನೋವು ಎರಡಕ್ಕೂ ಅದು ರಾಮಬಾಣ ಇದ್ದಂಗೆ. ಯಾಕಂದ್ರೆ ನಮ್ಮ ಗ್ಲೂಟಿಯಲ್ ಮಸಲ್ಸ್ ವೀಕ್ ಆಗೋದ್ರಿಂದ, ಮತ್ತೆ ಇದು ಕ್ವಾಡ್ರಿಸೆಪ್ಸ್ ಮತ್ತೆ ತೈ ಹಿಂದ್ಗಡೆ ಇರ್ತಕ್ಕಂಥ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ವೀಕ್ ಆಗೋದ್ರಿಂದನೇ ಬರ್ತಕ್ಕಂಥ ನೋವೇ ಸೊಂಟ ನೋವು ಮತ್ತೆ ಮಂಡಿ ನೋವು. ಗ್ಲೂಟಿಯಲ್ ಮಸಲ್ನ ಸ್ಟ್ರಾಂಗ್ ಇಟ್ಕೋಬೇಕು. ಈ ಮಸಲ್ಸ್ ತೈ ಮಸಲ್ಸ್ ಸ್ಟ್ರಾಂಗ್ ಇಟ್ಕೋಬೇಕಂದ್ರೆ ಹಾಫ್ ಸ್ಕ್ವಾಟ್ಸ್ ಇಸ್ ಕಂಪಲ್ಸರಿ. ಮತ್ತೆ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ, ಇವು ಲಾರ್ಜ್ ಮಸಲ್ಸ್ ಇಂದ ಬಾಡಿ, ದೇ ಆರ್ ಲಾರ್ಜೆಸ್ಟ್ ಮಸಲ್ಸ್ ಇಂದ ಬಾಡಿ. ಅದು ನೀವು ಅದು ಆಕ್ಟಿವೇಟ್ ಮಾಡಿದಾಗ, ಎಕ್ಸರ್ಸೈಸ್ ಮಾಡಿದಾಗ, ಅದಕ್ಕೆ ಕೆಲಸ ಕೊಟ್ಟಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ಬಾಡಿನಲ್ಲಿ ಯೂಸ್ ಆಗುತ್ತೆ, ಗ್ಲೈಕೋಜನ್ ಡಿಸ್ಟ್ರಾಯ್ ಆಗುತ್ತೆ, ಇದಾಗುತ್ತೆ. ಮತ್ತೆ ಸಣ್ಣ ಆಗ್ತೀರಾ, ಮತ್ತೆ ಮಸಲ್ಸ್ ಸ್ಟ್ರೆಂತ್ ಆಗೋದ್ರಿಂದ ನಿಮಗೆ ನಡೆಯುವಾಗ ಬ್ಯಾಲೆನ್ಸ್ ಸಿಗುತ್ತೆ. ಫ್ರಂಟ್ ವಾಕಿಂಗ್, ಬ್ಯಾಕ್ ವಾಕಿಂಗ್ ಎಲ್ಲಾನು ಮಾಡೋದಕ್ಕೆ ಇದು ಸಪೋರ್ಟ್ ಆಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಸ್ನೇಹಿತರೆ, ಇವ್ರದ್ದು ಲೆಡ್ ಪ್ರಮಾಣ ಹೇಳಿದಲ್ಲ 378 ಇತ್ತು. IV ಡ್ರಿಪ್ ಎಲ್ಲ ಕೊಟ್ವಿ, ಇಲೆಕ್ಷನ್ ಥೆರಪಿ ಎಲ್ಲ ಕೊಟ್ಟು ಆದ್ಮೇಲೆ ಇವಾಗ 91ಕ್ಕೆ ಬಂದಿದೆ. ಅದು ನಿಮ್ಗೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಹೌದು ಸರ್. ನಿಮ್ಗೆ ಯಾವ್ದ್ರಿಂದ ಸಂಧಿವಾತ ಬಂದಿದೆ ಅಂತ ಅಂದ್ರೆ, ಈಗ ಸಂಧಿವಾತ ಅನ್ನೋದು ಕೂಡ ಒಂದು ಸಿಂಪ್ಟಮೇ ಹೇಳ್ಬೇಕಂದ್ರೆ, ಅದು ಕಾಯಿಲೆ ಅಲ್ಲ. ಹೆವಿ ಮೆಟಲ್ ಇನ್ನು ಕಾಯಿಲೆ ಯಾವುದು ಅಂತಂದ್ರೆ, ಇನ್ನೂ ಸ್ವಲ್ಪ ಲೋವರ್ ಲೆವೆಲ್ ಡಿಗ್ ಮಾಡಿ ಹೋದ್ರೆ ಹೆವಿ ಮೆಟಲ್ ಟಾಕ್ಸಿಸಿಟಿ ಅನ್ನೋದೇ ಕಾಯಿಲೆ. ನಿಮಗೆ ಆಕ್ಚುಲಿ ಕಾಯಿಲೆ ಬಂದು ಹೆವಿ ಮೆಟಲ್ ಟಾಕ್ಸಿಸಿಟಿ. ಯಾವಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಲೆಡ್ ನಾವು ತೆಗಿತಾ ಹೋಗುತ್ತೆ. ಎಷ್ಟಾಯ್ತು ಇಂಜೆಕ್ಷನ್? IV ಡ್ರಿಪ್ ಎಷ್ಟಾಯ್ತು? 14 ಇಂಜೆಕ್ಷನ್ ಇದೆಯಲ್ಲ. ಸೊ ಅದನ್ನ ಯಾವಾಗ ನಾವು ತೆಗಿತಾ ಹೋಗ್ತೀವಿ, ಆಚೆ ಡಿಟಾಕ್ಸಿಫಿಕೇಶನ್ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಬಾಡಿ ಇನ್ನೂ ಚೆನ್ನಾಗಿ ಆಗ್ತಾ ಹೋಯ್ತು. ಎಕ್ಸಾಂಪಲ್ ಹೇಳೋದಾದ್ರೆ, ಇನ್ನು ಏನೇನೆಲ್ಲ ಬೆನಿಫಿಟ್ ಆಗಿದೆ, ನೀವು ನೋವು ಕಡಿಮೆ ಆಗಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀವು ಬಂದಿದ್ದು ನೋವಿಗೆ, ಬಟ್ ಇನ್ನು ಅಡಿಷನಲ್ ಬೆನಿಫಿಟ್ ಆಗಿರುತ್ತೆ. ನೀವು ಚೆಕ್ ಮಾಡೋದಾದ್ರೆ ಏನೇನು ಬೆನಿಫಿಟ್ ಆಗಿದೆ ಅಡಿಷನಲ್? ನನಗೆ ಆಕ್ಟಿವ್ ಅನಿಸ್ತಾ ಇದೆ ಸರ್. ನಾನು ಹೌದಾ? ಓಕೆ. ಸ್ವಲ್ಪ ಮನ್ಸಿಗೆ ಖುಷಿ ಇದೆ, ಮೈಂಡಿಗೆ ಖುಷಿ ಇದೆ. ಕರೆಕ್ಟ್. ಮುಂಚೆ ಸ್ವಲ್ಪ ಡಿಪ್ರೆಷನ್ ಇತ್ತು, ಈಗ ಸ್ವಲ್ಪ ಕಾನ್ಫಿಡೆಂಟ್, ಆತ್ಮವಿಶ್ವಾಸ ಬರ್ತಾ ಇದೆ, ಮಾನಸಿಕವಾಗಿ ಧೈರ್ಯ ಅನಿಸ್ತಾ ಇದೆ ನಿಮ್ಗೆ. ಕರೆಕ್ಟ್. ಅಂದ್ರೆ ಮುಂಚೆ ತರ ಈ ಬೇಗನೆ ಅಳೋದು, ಬೇಗನೆ ಖಿನ್ನತೆಗೆ ಹೋಗೋದು ಆ ತರ ಇಲ್ಲ ಇವಾಗ. ನಿದ್ದೆ ಚೆನ್ನಾಗಿ ಮಾಡ್ತೀರಾ? ಆಗ್ತದೆ ಸರ್. ಯಾಕೆ ಇದು ಆನಂದ ಭಾಷ್ಪನ ಅಥವಾ ಕಣ್ಣೀರ? ಅಳ್ತಾ ಇಲ್ಲ ಸರ್ ನಾನೇನು. ಧೈರ್ಯವಾಗಿರಿ, ಏನಾಗಲ್ಲ. ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, 80% ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಇನ್ನೊಂದು 20% ಅದು ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಆರಾಮ ಮೆಟ್ಲತ್ತದಿಲ್ಲ, ಎಲ್ಲ A to Z ಮಾಡ್ತಿರಲ್ಲ. ಓಕೆನಾ? ಅದೊಂದು ಮಾಡಿ. ಸೊ ಅಡಿಷನಲ್ ಬೆನಿಫಿಟ್, ಮೆಂಟಲಿ ಆಕ್ಟಿವೇಟ್ ಆಗಿದ್ದಾರೆ, ಪಾಸಿಟಿವ್ನೆಸ್ ಬಂದಿದೆ ಜಾಸ್ತಿ. ಆಮೇಲೆ ನಿದ್ದೆ ಹೆಂಗ್ ಬರ್ತಾ ಇದೆ ಇವಾಗ? ನಿದ್ದೆ ಮಾಡ್ತೀನಿ ಸರ್. ಮುಂಚೆ ಕಂಪೇರ್ ಮಾಡಿದ್ರೆ ಬೆಳಿಗ್ಗೆ ಹೊತ್ತು ಮಾಡಲ್ಲ, ರಾತ್ರಿ ಅದೇ night ಅಲ್ಲಿ ಕಂಪ್ಲೀಟ್ ಸಾಕು. ಮಾಡ್ತೀನಿ. ಬೆಳಿಗ್ಗೆ ನಿದ್ದೆ ಮಾಡಲ್ಲ 8 ಅವರ್ಸ್ ಮಾಡಕ ಮುಂಚೆ ನಿದ್ದೆ ಬರ್ತಾ ಇತ್ತಾ? ಇಷ್ಟೊಂದು ಡೀಪ್ ಆಗಿ ಸ್ಲೀಪ್ ಹೋಗ್ತಾ ಇದ್ರು ಮುಂಚೆ? ಇತ್ತು ಸರ್. ಅದು ಮಾತ್ರೆಗಳು ಕೊಟ್ಟಿದ್ರಲ್ಲ ಅವರು, ಅದೇ ಸ್ಲೀಪಿಂಗ್ ಪಿಲ್ಸ್. ಸ್ಲೀಪಿಂಗ್ ಪಿಲ್ಸ್ ಅಲ್ಲ, ಅದೇನೋ ಅಡಿಷನಲ್ ಎಲ್ಲ ಕೊಟ್ಟಿದ್ರಲ್ಲ, ಇದಕ್ಕೆ ಕಾಲು ಇದಕ್ಕಾಗಕ್ಕೆ ಸ್ವಲ್ಪ ಪೇನ್ ನಿದ್ದೆ ಕಿಲ್ಲರ್ ತಗೊಂಡು ನೋವು ಕಡಿಮೆ ಆಗಿ ಮಲ್ಕೊಂಡು. ಸ್ವಲ್ಪ ನಿದ್ದೆ. ಇವಾಗ ಪೇನ್ ಕಿಲ್ಲರ್ ತಗೊಂತೀರಿ ಇವಾಗ? ಯಾವಾಗ? ಇಲ್ಲ ಸರ್, ಏನು ಮಾತ್ರ Pain killer complete. ಯಾವಾಗ್ಲೂ ಇಲ್ಲ, ನಾನು ಮುಂಚೆಯಿಂದಲೂ ಇಲ್ಲ. ನೀವು ಪ್ರಿಸ್ಕ್ರೈಬ್ ಮಾಡಿಬಿಟ್ರೆ ಬೇರೆ ಯಾವ ತಗೊಂತಾರೆ ಅಷ್ಟೇ ತಗೊಂತಾರೆ. ಆಮೇಲೆ ಇನ್ನೊಂದು, ನಿಮ್ಗೆ ಈ ಮಾನಸಿಕ ಖಿನ್ನತೆ ಬೆಟರ್ ಆಗಿದೆ ಅಂತ ಹೇಳಿದ್ರು ಸರ್. ಅದು ಏನಕ್ಕೆ ಖಿನ್ನತೆ ಏನಕ್ಕೆ ಬರ್ತಾ ಇತ್ತು ಗೊತ್ತಾ? ಅದು ಬರ್ತಾ ಇರೋದು ಬಂದು ಈಗ ನಮ್ಮ ಜೀವನದಲ್ಲಿ ಸಾಂದರ್ಭಿಕವಾಗಿ ಎಲ್ಲ ವಿಷಯಗಳು ಇರ್ತವೆ. ಆ ವಿಷಯಗಳಿಂದನೇ ಬರ್ತಾ ಇತ್ತು ಅಥವಾ ಒಳಗಿಂದ ಬರ್ತಾಯಿತ್ತು ಅಂದ್ರೆ ನಮ್ಮ ಒಳಗಡೆಯಿಂದ ಬರ್ತಿತ್ತು. ಅದು ನಿಮ್ದು ಕರುಳು ಯಾವಾಗ ಇಷ್ಟೊಂದು ಡ್ಯಾಮೇಜ್ ಆಗುತ್ತೋ ಅವಾಗ ಗಟ್ ಬ್ರೈನ್ ಆಕ್ಸೆಸ್ ಅಂತ ಇರುತ್ತೆ. ಅಂದ್ರೆ ಬ್ರೈನ್ ಆಕ್ಟಿವೇಟ್ ಆಗೋದು, ಅವರ್ ಸೆಕೆಂಡ್ ಬ್ರೈನ್ ಇಸ್ ಗಟ್. ಇದು ಫಸ್ಟ್ ಬ್ರೈನ್ ಆದ್ರೆ ಇನ್ನೊಂದು ಬ್ರೈನ್ ಬಂದು ಕರುಳು. ಸೊ ಕರುಳನ್ನ ನಾವು ಅಲ್ಲಿ ಆಕ್ಟಿವೇಟ್ ಮಾಡ್ಬೇಕಾದ್ರೂ ಕೂಡ
ಲೆಡ್ ಪ್ರಮಾಣ ಜಾಸ್ತಿ ಇರುವಾಗ ಕರಳದಿರ್ತಕ್ಕಂಥ ಯಾವುದೇ ಪಾಸಿಟಿವ್ ಮೈಕ್ರೋಬಯೋಮ್ ಇರೋದು ಯಾವುದೂ ಸರಿಯಾಗಿರೋದಿಲ್ಲ, ಎಲ್ಲಾನು ಹಾಳಾಗಿರ್ತವೆ. ಸೊ ನಾವು ಯಾವಾಗ ನಿಮ್ಗೆ ಇದನ್ನ ಐ ವಿ ಡಿಟಾಕ್ಸ್ ಮಾಡ್ತಾ ಹೋದ್ವೋ ಲೆಡ್ ಎಲ್ಲ ಆಚೆ ಬರ್ತಾ ಕರಳದಿರ್ತಕ್ಕಂಥ ಗುಡ್ ಮೈಕ್ರೋಬಯೋಮ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಯ್ತು. ಅದು ಜಾಸ್ತಿ ಆದಂಗೆ ಬ್ರೈನ್ ಆಕ್ಟಿವೇಟ್ ಆಯ್ತು. ಸೊ ಹಂಗಾಗಿ ವೇಗಸ್ ನರ್ವ್ ಕೂಡ ಆಕ್ಟಿವೇಟ್ ಆಗಿದೆ ನಮಗೆ. ಅಂದ್ರೆ ವೇಗಸ್ ನರ್ವ್ ಅಂದ್ರೆ ನಿಮ್ಮ ದೇಹನ ಒಂದು ಕಾಮ್ ಆಗಿಡುತ್ತೆ. ಈಗ ಮುಂಚೆ ಇಮಿಡಿಯೇಟ್ ಸ್ಟ್ರೆಸ್ ಆಗ್ತಾ ಇತ್ತು, ಕರೆಕ್ಟಾ? ಇವಾಗ ಸ್ವಲ್ಪ ಕಾಮ್ ಆಗಿರ್ತೀರಾ, ಕರೆಕ್ಟ್ ಅಲ್ವಾ? ನಮ್ಮ ಹಾಸ್ಪಿಟಲ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದು ಯಾರು ಸರ್? ನಾನೇ ನೋಡಿದ್ದೆ ಸರ್. ನೀವೇ ನೋಡಿರಾ? ಓಕೆ. ನೋಡಿ ಅಲ್ಲಿ ಒಂದು ಇಲ್ಲಿ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ಎಷ್ಟು ದಿನದಲ್ಲಿ ಬಂದ್ರಿ ನೀವು? ಹಾರ್ಡ್ಲಿ ಒಂದು 15 ಡೇಸ್ ಅಷ್ಟೇ. ಹೌದಾ? ಇಮಿಡಿಯೇಟ್ ಆಗಿ ಬಂದ್ಬಿಟ್ರೆ ನೋಡಿದ ತಕ್ಷಣ ನಂಬಿಕೆ ಬಂತಾ ನಿಮ್ಗೆ? ನಾನು ನಿಮ್ಮ ಮೇಲೆ ನಂಬಿಕೆ ಬಂತು ಸರ್. ಅದು ಇನ್ನು ವಿಡಿಯೋಗಳು ನೋಡೋಕ್ಕಿಂತ ನಿಮ್ಮ ಮೇಲೆ ನಂಬಿಕೆ ಬಂತು. ಓಕೆ ಓಕೆ ಓಕೆ. ನೀರು ಕೊಡೋದು ಒಂದು ಸಪೋರ್ಟ್, ನೀರು ಕೊಡೋದು ಒಂದು ವರ್ಡ್ಸ್ ಇದಾರೆ. ಸೊ ಇನ್ನು ಮೆಡಿಸಿನ್ ಇಸ್ ಸೆಕೆಂಡರಿ. ನಿಮ್ಮ ವರ್ಡ್ಸ್ ಇದಾರೆ, ಅದು ಮೇನ್ ಇಟ್ ವಿಲ್ ವರ್ಕ್ ಆಸ್ ಎ ಟಾನಿಕ್. ಕರೆಕ್ಟ್ ಸರ್, ಕರೆಕ್ಟ್. ನಾವು ಏನಂದ್ರೆ ವೈಜ್ಞಾನಿಕವಾಗಿ ಯಾವ್ದು ಕರೆಕ್ಟ್ ಇರುತ್ತೋ ಮನುಷ್ಯನ ದೇಹಕ್ಕೆ ಅದನ್ನ ಮಾತ್ರ ನಾವು ಟ್ರೂತ್ಫುಲ್ ಆಗಿ ಮಾಡಿದ್ರೆ, ನಮ್ಮ ವೃತ್ತಿನ ಅದು ಟ್ರೂತ್ಫುಲ್ ಆಗಿ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ ಕಾನ್ಫಿಡೆನ್ಸ್ ಇದೆ ಬೈ ಪ್ರಾಡಕ್ಟ್. ನಾವು ಪೇಷಂಟ್ಗೆ ನಾವು ಸುಮ್ಮನೆ ಫಾಲ್ಸ್ ಮೋಟಿವೇಶನ್ ಮಾಡೋದಿಲ್ಲ. ನೀವು ಹಂಗಾಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಆ ಥರನೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ಏನ್ ಸತ್ಯ ಇರುತ್ತೆ ಅಷ್ಟು ಮಾತ್ರ ನಾವು ಪೇಷಂಟ್ ಕೇಳ್ಬಿಟ್ರೆ ಅವರು ಆ ಒಂದು ಆತ್ಮವಿಶ್ವಾಸ ಬಂದೇ ಬಿಡುತ್ತೆ. ಬೈ ಡಿಫಾಲ್ಟ್ ಡಾಕ್ಟರ್ ಮೇಲೆ ಬಿಲೀಫ್ ಬಂದೇ ಬಿಡುತ್ತೆ. ಸೊ ಹಂಗಾಗಿ ನಿಮಗೆ ಅಷ್ಟು ಬೆಟರ್ ಅನ್ಸಿದೆ. ಫಸ್ಟ್ ಟೈಮ್ ಬಂದಾಗ ಸಚಿನ್ ಸರ್ ಮೀಟ್ ಮಾಡಿದ್ವಿ. ಹೌದಾ? ಅವರೇ ಫಸ್ಟ್ ವಿಶ್ ಮಾಡಿದ್ರು ಸರ್. ನಾನು ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಅವರೇ ವಿಶ್ ಮಾಡಿದ್ರು. ಅದು ಖುಷಿ ಅನ್ನಿಸ್ತು ನನಗೆ. ಇಂಟ್ರಾಕ್ಷನ್ ಸರಿ. ಯಾಕಂದ್ರೆ ಆಲ್ರೆಡಿ ನೀವು ನೋವಲ್ ಬಂದಿರ್ತೀರಾ, ಕರೆಕ್ಟ್? ನೋವಲ್ ಬಂದಿರೋರಿಗೆ ಮತ್ತೆ ನಾವೊಂದು ಆ ಒಂದು ಸೂತಿಂಗ್ ಎಫೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಆ ಒಂದು ಕಾಮನ್ ಕಂಪೋಸಿಟಿವ್ ರಿಲ್ಯಾಕ್ಸ್ಡ್ ಅಪ್ರೋಚ್ ಕೊಡ್ಬೇಕು. ಅವ್ರಿಗೆ ನಾವು ರಿಜೆಕ್ಟ್ ಮಾಡೋದು, ಏನೋ ಒಂದು ಆಟಿಟ್ಯೂಡ್ ತೋರಿಸೋದು ಪೇಷಂಟ್ ಹತ್ರ, ಅದು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ವೃತ್ತಿನ ನಾವು ಕರೆಕ್ಟಾಗಿ ಮಾಡ್ಬೇಕಂದ್ರೆ ಫಸ್ಟ್ ಪೇಷಂಟ್ ಜೊತೆಗೆ ಇಂಟ್ರಾಕ್ಷನ್ ಚೆನ್ನಾಗಿ ಮಾಡಬೇಕು. ಕಮ್ಯುನಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೇಷಂಟ್ ಜೊತೆಗೆ ನಾವು ಮಾತಾಡ್ತಕ್ಕಂಥದ್ದು ಒಂದು ಅವ್ರಿಗೆ ಏನಪ್ಪ ಸುಕೂನ್ ಅನ್ನಿಸ್ಬೇಕು ಒಳಗಡೆ. ಇಲ್ಲಿ ಯಾಕಾರ ಬಂದು ಅಂತ ಅನ್ನಿಸ್ಲೇಬಾರ್ದು. ನಾವು ನಮ್ಮ ಡಾಕ್ಟರ್ಸ್ಗಾದ್ರೂ ಅಷ್ಟೇ, ನರ್ಸಸ್ಗಾದ್ರೂ ಅಷ್ಟೇ, ಎಲ್ಲ ಹಾಸ್ಪಿಟಲ್ಗೆ ಇರ್ತಕ್ಕಂಥ ಎಲ್ಲ ಸ್ಟಾಫ್ ನಾವು ಟ್ರೈನಿಂಗ್ ಕೊಡೋದು. ಆಲ್ರೆಡಿ ಅವ್ರು ಫಿಸಿಕಲ್ ಪೈನಲ್ಲಿ ಬಂದಿದ್ದಾರೆ. ಫಿಸಿಕಲ್ ಪೈನ್ ಅನ್ನೋದು ಬರೀ ಫಿಸಿಕಲ್ ಪೈನ್ ಆಗಿ ಉಳಿದಿಲ್ಲ, ಅವ್ರಿಗೆ ಆಲ್ರೆಡಿ ಮೆಂಟಲ್ ಪೈನು ಬಂದಿರ್ತಾರೆ, ಸ್ಟ್ರೆಸ್ ಇರುತ್ತೆ. ಅದರಿಂದ ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ ಸರ್, ನಮ್ಮ ಪೇಷಂಟ್ಸ್ ಜಾಸ್ತಿ ಇರ್ತಾರೆ. ಸೊ ಎಲ್ಲರನ್ನೂ ತಗೊಳಕ್ಕಾಗಲ್ಲ. ಪರ್ಸನಲ್ ಕೇರ್ ಕೊಡ್ಬೇಕಂದ್ರೆ ಇಟ್ ವಿಲ್ ಬಿ ಮೋರ್. ಇಲ್ಲ, ವಿ ಆರ್ ಗಿವಿಂಗ್ ಟ್ರೈನ್ ಟು ಗಿವ್. ಸಮ್ಟೈಮ್ಸ್ ಅಲ್ಲೇ ಮೇನ್ಲಿ ಫಾರ್ಮಸಿ ಕೌಂಟರ್ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಅದು ಯಾಕಂದ್ರೆ ಅಲ್ಲಿ ಫಾರ್ಮಸಿ ಚಿಕ್ಕದು, ಅದು ದೊಡ್ಡದು ಮಾಡಕ್ ಜಾಗ ಇಲ್ಲ. ಹಂಗಾಗಿ ಅಷ್ಟರಲ್ಲೇ ಒಂದು 7-8 ಜನ ಸ್ಟಾಫ್. ನೀವು ನಾರ್ತ್ ಸೈಡ್ ಮಾಡ್ಬಿಡಿ ಸರ್. ನಾರ್ತ್ ಅಲ್ಲಿ ಬಹಳ ಪೇಷಂಟ್ಸ್ ನಾರ್ತ್ ಅವರೇ ಇರ್ತಾರೆ. ಇಲ್ಲಿ ಅಲ್ಲಿ ಧಾರವಾಡ ಮಾಡಿ, ದಾವಣಗೆರೆ ಬೆಸ್ಟ್ ಸರ್. ದಾವಣಗೆರೆ ಬೆಸ್ಟ್ ಪ್ಲೇಸ್ ನಿಮಗೆ. ಇಂಡಿಯಾ ಬರ್ತಾರೆ, ಬಹಳ ಜನ ಆ ಕಡೆಯಿಂದನೇ ಬರ್ತಾ ಇದ್ದಾರೆ. ಒಂದು ಪಾಯಿಂಟ್ ಇಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಅಂತ. ದಾವಣಗೆರೆ ಬೆಸ್ಟ್ ಪ್ಲೇಸ್ ನಿಮಗೆ. ಹಾಸ್ಪಿಟಲ್ಸ್ ಬಹಳ ಇದಾವೆ ಅಲ್ಲಿ. ತುಂಬಾ ಸಂತೋಷ ಸರ್. ನೀವು ಆ ಕಡೆ ಬಂದ್ರೆ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೌದು, ಮಾತಾಡಿ ನೋಡಿದ್ವಿ ಎಲ್ಲರೂ ಆ ಸೈಡ್ ಮಾತಾಡ್ತಾರೆ ಸರ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಖಂಡಿತ ಬನ್ನಿ ಅಂತೀನಿ ಸರ್. ಖಂಡಿತ ಬಂದು ಒಂದ್ಸತಿ ನೀವು ಕೊಡ್ಬೋದು, ಖಂಡಿತ ಕೊಡ್ಬೋದು. ಒಂದ್ಸತಿ ಬಂದು ನೀವು ಬಿಟ್ಟೆ ಆದ್ರೆ ಅಟ್ಲೀಸ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ರಿಸಲ್ಟ್ ಅಂತೂ ಇದೆ. ನಮ್ಮ ಕಡೆಯಿಂದ ಬರೋರಿಗೆ ನೋಡಿ, ನಾವು ಬೆಳಿಗ್ಗೆ 5 ಗಂಟೆಗೆ ಹೊರಟು ರಿಸಲ್ಟ್ ಅಂತೂ ಇದೆ ಸರ್. ಶೂರ್ ಫಾರ್ ಶೂರ್ ದೇರ್ ಇಸ್ ರಿಸಲ್ಟ್. ಬಟ್ ಏನು ಪ್ರಾಬ್ಲಮ್ ಸ್ವಲ್ಪ ನಿಮ್ಗೆ ದೂರ ಆಗುತ್ತೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಯೂಟ್ಯೂಬ್ ನೋಡೋ ಅಂತವ್ರಿಗೆ? ಬಂದು ನೋಡಿದ್ರೆ ಅವ್ರು ನೋಡಿದ್ರೆ ಖಂಡಿತ ಬರ್ತಾರೆ ಸರ್. ನಾವು ಹೇಳೋದೇ ಬೇಡ, ಅವರೇ ಬರ್ತಾರೆ. ನನಗೆ ಪರಿಚಯ ಇದ್ದವ್ರಿಗೆ ಹೇಳ್ತೀನಿ ಸರ್, ಬಂದು ಹೋಗಿ ಅಂತ. ಪೋಲಿಯೋದವ್ರಿಗೆ ಮಾಡ್ತೀರಿ ಸರ್ ನೀವು? ಒಂದು ಪೇಷಂಟ್ ಇದೆ, ಬರೋ ಕರ್ಕೊಂಡ್ ಬರ್ತೀವಿ. ಪೋಲಿಯೋದವ್ರಿಗೆ ಇವಾಗ ಪೈನ್ ಬಂದಿದ್ರೆ ಅವ್ರಿಗೆ ಇವಾಗ ಬಿಕಾಸ್ ಆಫ್ ಇಂಬ್ಯಾಲೆನ್ಸ್ ವಾಕಿಂಗ್ ಇಂದ ಪೈನ್ ಬರ್ತಾ ಇದ್ರೆ, ಅಥವಾ ಇನ್ನೊಂದ್ ಕಾಲು weight ಬಿಟ್ಟು ಇನ್ನೊಂದ್ ಕಾಲು ಪೈನ್ ಬರ್ತಾ ಇದ್ರೆ ಅವರಿಗೆ ಅದನ್ನ ನೋವನ್ನ ಸರಿ ಮಾಡ್ಬೋದು. ಅವರು ಪರ್ಸನಲ್ ಅಬ್ಸರ್ವ್ ಮಾಡ್ತಾ ಇದ್ರು ಕೇಸ್ನ. ಸ್ವಲ್ಪ ಬೆಟರ್ ಆಯ್ತಲ್ಲ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ನೋವಿದ್ಯಾ ಅವ್ರಿಗೆ? ನೋವಿದ್ರೆ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.